ನೆಲಗನಹಳ್ಳಿ ಗ್ರಾಮದ ವ್ಯಕ್ತಿಯೊಬ್ರು ಸಂಜೆ ಇಲ್ಲಿ ಯುಬಿ ಬಿಯರ್ ಅಂತ ಖರೀದಿ ಮಾಡಿದ್ದಾರಂತೆ. ಮನೆಗೆ ತಗೊಂಡು ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಬಾಟ್ಲಿ ಒಳಗಡೆ ಉಪ್ಪಿನಕಾಯಿ, ಪ್ಲಾಸ್ಟಿಕ್ ಚೂರುಗಳು, ಧೂಳು, ಕಡ್ಡಿ ಅಂತ ಅಶುದ್ಧ ವಸ್ತುಗಳು ಕಂಡು ಬಂದಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ತಕ್ಷಣವೇ ಬಾರ್ ಮಾಲೀಕರ ಗಮನಕ್ಕೆ ತರಲಾಗಿದ್ದು, ಅವರಿಂದ ಬಿಯರ್ ವಿತರಕರ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿದ್ದಾರೆ. ಅವರೇನೋ ಈ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ, ನೀನ್ 1-2 ಬಾಟ್ಲು ಕೊಡ್ತೀನಿ ಅಂತೇನೋ ಅಮಿಷ ಒಡ್ಡಿದ್ದಾರಂತೆ. ಈ ರೀತಿ ಕಲ್ಬೆರಕೆ ಎಣ್ಣೆ ಕುಡಿದ್ರೆ ನಮ್ಮ ಆರೋಗ್ಯ ಏನಾಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಲ್ಬೆರಕೆ ಎಣ್ಣೆ ಅಲ್ಲ, ಚೆನ್ನಾಗಿರೋದ್ ಕುಡಿದ್ರು ಆರೋಗ್ಯ ಏನ್ ನಿಮ್ ಮುಂದೇನು ಸುಧಾರಿಸಿ ಬಿಡುವುದಿಲ್ಲ. ಆ ಬಾಟ್ಲು ಮೇಲೆ ಬರ್ದಿರ್ತಾರೆ. ಬಟ್ ಅದ್ರಲ್ಲಿ ಏನೋ 10 ದಿವಸಕ್ಕೆ ಆರೋಗ್ಯ ಕೆಟ್ಟೋಗೋದು, ಇಂಥ ಕುಡಿದ್ಬಿಟ್ರೆ 5 ದಿವಸಕ್ಕೆ ಹೋಗ್ಬಿಡ್ಬಹುದೇನೋ ಅನ್ನೋದು ಪಾಪ ಅವ್ರ ಆತಂಕ ಇರ್ಬೇಕು. ಆಯ್ತು, ಸಂಬಂಧಪಟ್ಟವ್ರು ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ. ತನಿಖೆ ನಡೆಸಿ. ಗೌರ್ಮೆಂಟ್ ವೆಹಿಕಲ್ ಇದು ಅಲ್ಲಲ್ಲ, ಬಾಡಿಗೆ. ಇದರಲ್ಲಿ ಒಳಗಡೆ ನೋಡಿ ಪ್ಲಾಸ್ಟಿಕ್ ಪ್ಯಾಕೆಟು, ಸಿಗಡಿ ಏನೇನೋ ಇದೆ. ಡೇಟ್ ಎಕ್ಸ್ಪೈರ್ಡ್ ಆಗಿದೆ ನೋಡಿ. ಏನೂ ಆಗಿಲ್ಲ. ಡೇಟ್ ಬೇಕಾದ್ರೆ ಹೇಳ್ತೀವಿ. 5/2 ಆಯಿತಾ? ಅದೇನು ಉಪ್ಪಿನಕಾಯಿ ಪ್ಯಾಕೆಟ್ ಇದೆಯಾ ಒಳಗೆ? ಉಪ್ಪಿನಕಾಯಿ ಪ್ಯಾಕೆಟ್ ಇದೆ ಒಳಗಡೆ. ಬಿಯರ್ ಒಳಗೆ ಉಪ್ಪಿನಕಾಯಿ ಪ್ಯಾಕೆಟ್ ಇದೆ. ಈ ಬಿಯರ್ ನಾವು ಕುಡಿದ್ಬಿಟ್ಟು ಏನು ಮಾಡ್ದೋ? ಈ ಬಿಯರ್ ದೇವಲಕೆರೆ ಬಾರಲ್ಲಿ ಸಿಕ್ಕಿದೆ. ಓಕೆನಾ? ನಮ್ದಲ್ಲ, ಲೈಟಿಗೆ ಇಡೀರಿ, ಲೈಟಿಗೆ ಮೇಲೆ ಮೇಲೆ ನೋಡಿ, ಕಾಣಿಸ್ತಿದೆ, ಎಲ್ಲ ಕಾಣಿಸ್ತಿದೆ ನೋಡಿ. ಕಾಣಿಸ್ತಿದ್ಯಾ? ಒಳಗಡೆ ಏನಿದೆ ನೋಡಿ. 16 ಬಾರಿ ಇವ್ರ ಜೊತೆ ಮಾತಾಡಿ. ಹಲೋ ಅಣ್ಣ.